ಎಲ್ರಿಗೂ ನಮಸ್ಕಾರ. ಮ್ಯಾಮ್ಸ್ ನೀತಿ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತು ನಾವು ಸೀಸ್ ಆ್ಯಂಡ್ ಬಾರ್ಡರಿಂಗ್ ಕಂಟ್ರೀಸ್ ಅಂತ ಒಂದು ಟಾಪಿಕ್ನ ನೋಡೋಣ. ಯಾವ್ಯಾವುದು ಇಂಪಾರ್ಟೆಂಟ್ ಟಾಪಿಕ್ ಸೀಸ್ ಇದೆ ಅದನ್ನ ಒನ್ ಬೈ ಒನ್ ನೋಡ್ತಾ ಹೋಗೋಣ, ವಿಚ್ ಇಸ್ ಇಂಪಾರ್ಟೆಂಟ್ ಫಾರ್ ಎಕ್ಸಾಮ್ಸ್. ಸೊ ಎಕ್ಸಾಮಲ್ಲಿ ಯಾವ್ಯಾವ ಕ್ವಶನ್ ಬಂದಿದೆ ಅನ್ನೋದನ್ನ ನಾನು ಆ್ಯಡ್ ಮಾಡಿದ್ದೀನಿ. MPPSC ಅಲ್ಲಿ ವಿಚ್ ಆಫ್ ದ ಫಾಲೋವಿಂಗ್ ಕಂಟ್ರಿ ಡಸ್ ನಾಟ್ ಬಾರ್ಡರ್ ದ ಕ್ಯಾಸ್ಪಿಯನ್ ಸಿ ಅಂತ ಕೇಳಿದ್ದಾರೆ. ಇರಾನ್, ಇರಾಕ್, ಕಜಾಕಿಸ್ತಾನ್. ಇದು ಇರಾನ್ ಅಂತ 2 ಸಲ ಕೊಟ್ಬಿಟ್ಟಿದ್ದಾರೆ. ಸೊ ಈ ತರ ಕ್ವಶನ್ಸ್ ಬರಬಹುದು. ನೀವು ಈ ಟಾಪಿಕ್ ನೋಡಿದ್ಮೇಲೆ ಈ ಕ್ವಶನ್ಸ್ಗೆ ಆನ್ಸರ್ ಮಾಡಕ್ಕೆ ಟ್ರೈ ಮಾಡಿ. ನಾನು PDF ನ ನಿಮಗೆ ಗ್ರೂಪ್ ಟೆಲಿಗ್ರಾಮ್ ಚಾನಲ್ ಅಲ್ಲಿ ಹಾಕಿರ್ತೀನಿ. UPSC NDA ಎಕ್ಸಾಮ್ ಅಲ್ಲಿ ಕೇಳಿರೋದು, ವಿಚ್ ಒನ್ ಆಫ್ ದ ಫಾಲೋವಿಂಗ್ ಇಸ್ ಲ್ಯಾಂಡ್ ಲಾಕ್ಡ್ ವಾಟರ್ ಬಾಡಿ? ಮೆಡಿಟೇರಿಯನ್, ಬ್ಲ್ಯಾಕ್ ಸಿ, ರೆಡ್ ಸಿ, ಕ್ಯಾಸ್ಪಿಯನ್ ಸಿ. ಲ್ಯಾಂಡ್ ಲಾಕ್ಡ್ ವಾಟರ್ ಬಾಡಿ. ಲ್ಯಾಂಡ್ ಲಾಕ್ಡ್ ಅಂದ್ರೆ ಗೊತ್ತಲ್ವಾ? ಸುತ್ತಮುತ್ತ ಯಾವುದೇ ರೀತಿಯ ಗಲ್ಫ್ಗಾಗ್ಲಿ ಅಥವಾ ಇದಕ್ಕಾಗ್ಲಿ ಕನೆಕ್ಟ್ ಆಗದೆ ಇರುವಂತಹದ್ದು, ಸಮುದ್ರಕ್ಕೆ ಅಥವಾ ಓಷನ್ಗೆ. ಸೊ ನಿಮ್ಗೆ ಗೊತ್ತಾಗಿರುತ್ತೆ ಅನ್ಸುತ್ತೆ ಆನ್ಸರ್ ಇಷ್ಟೊಳಗೆ, ಬಿಕಾಸ್ ಒಂದ್ಸಲ ಎಲ್ಲರೂ ಓದಿರ್ತೀರ. ಇವತ್ತು ವಿಲ್ ಸಿ ಒನ್ ಬೈ ಒನ್ ನೋಡ್ತಾ ಹೋಗೋಣ ಯಾವ್ಯಾವ ಸಿ ಇಂಪಾರ್ಟೆಂಟ್ ಅಂತ. ಕ್ಯಾಸ್ಪಿಯನ್ ಸಿ. ಕ್ಯಾಸ್ಪಿಯನ್ ಸಿ ವೆರಿ ಇಂಪಾರ್ಟೆಂಟ್ ಫಾರ್ ದ ಎಕ್ಸಾಮಿನರ್, ಎಸ್ಪೆಷಲಿ UPSC ಅವ್ರಿಗೆ. ನನಗೆ ಗೊತ್ತಿದ್ದಂಗೆ UPSC ಅವರು ಕ್ಯಾಸ್ಪಿಯನ್ ಸಿ ಅಥವಾ ರೆಡ್ ಸಿ ಅಥವಾ ಬ್ಲ್ಯಾಕ್ ಸಿ ಬಗ್ಗೆ ಈದರ್ ಯಾವುದು ಸರೌಂಡಿಂಗ್ ಕಂಟ್ರಿ ಅಂತ ಮುಂಚೆ ಕೇಳ್ತಿದ್ರು. ಲಾಸ್ಟ್ ಎಕ್ಸಾಮ್ ಅಲ್ಲಿ ಯಾವ ರಿವರು ಬಂದು ಡ್ರೈನ್ ಆಗುತ್ತೆ ಅಂತ ಕೇಳಿದ್ದಾರೆ, ರಿವರ್. ಸೊ ಅವರು ಈ ಟಾಪಿಕ್ಸ್ನ ಬಿಡೋದೇ ಇಲ್ಲ, ದೇ ಲೈಕ್ ಇಟ್. ಸೊ ಕ್ಯಾಸ್ಪಿಯನ್ ಯಾವ್ಯಾವುದು 5 ಬಾರ್ಡರ್ ಕಂಟ್ರಿ ಅಂದರೆ ತುರ್ಕಮೆನಿಸ್ತಾನ್, ಕಜಾಕಿಸ್ತಾನ್, ರಷ್ಯಾ, ಅಜರ್ಬೈಜನ್, ಇರಾನ್. ಇದಕ್ಕೆ ಟ್ರಿಕ್ ತಾರಿಕ್ ಅಂತ ನೆನ್ಪಿಟ್ಕೊಳ್ಳಿ. ತಾರಿಕ್. ತುರ್ಕಮೆನಿಸ್ತಾನ್, ಅಜರ್ಬೈಜನ್, ರಷ್ಯಾ, ಇರಾನ್ ಅಂಡ್ ಕಜಾಕಿಸ್ತಾನ್. ಅಂಡ್ ಕ್ಯಾಸ್ಪಿಯನ್ ಸಿ ಈಸ್ ವರ್ಲ್ಡ್ಸ್ ಲಾರ್ಜೆಸ್ಟ್ ಇನ್ಲ್ಯಾಂಡ್ ಬಾಡಿ ವಾಟರ್. ಐ ಥಿಂಕ್ ಮೇಲ್ಗಡೆ ಕ್ವಶನ್ಗೆ ನಿಮ್ಗೆ ಆನ್ಸರ್ ಸಿಕ್ತು ಅನ್ಸುತ್ತೆ. NDA ಒಂದು ಕ್ವಶನ್ ಕೇಳಿದ್ರಲ್ವಾ, ಯಾವುದು ಇನ್ಲ್ಯಾಂಡ್ ಸಿ ಅಂತ ಅಂದ್ಬಿಟ್ಟು. ಸೊ ಕ್ಯಾಸ್ಪಿಯನ್ ಸಿ ಇಸ್ ದ ಆನ್ಸರ್. ಈಗ ಅರ್ಥ ಆಯ್ತಾ ಹೌ ಟು ರೀಡ್ ಅಂತ, ಅಲಾಂಗ್ ವಿತ್ ಓಲ್ಡ್ ಕ್ವಶನ್ ಪೇಪರ್ ಹೇಗೆ ಕವರ್ ಮಾಡೋದು ಅಂತ ಗೊತ್ತಾಗಿರುತ್ತೆ. ಸೊ ನೀವು ಇವತ್ತು ಈ ವಿಡಿಯೋ ಆಗಿದ ತಕ್ಷಣನೇ ಓಲ್ಡ್ ಕ್ವಶನ್ ಪೇಪರ್ನ ನೋಡಿ. ನಾನು ನೆಕ್ಸ್ಟ್ ವಿಡಿಯೋಸ್ ಇಂದ ನಾನೇ ಆದಷ್ಟು ಓಲ್ಡ್ ಕ್ವಶನ್ ಪೇಪರ್ನ ಕಲೆಕ್ಟ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಬಟ್ ಐ ಕಾಂಟ್ ಅಶ್ಯೂರ್. ಐ ವಿಲ್ ಟ್ರೈ ಮೈ ಬೆಸ್ಟ್. ಇಫ್ ನಾನು ಕೊಡೋಕ್ಕಾಗಿಲ್ಲ ಅಂದರೆ ಐ ವುಡ್ ರಿಕ್ವೆಸ್ಟ್ ಯು ಆಲ್, ಆಫ್ಟರ್ ದಿಸ್ ಟಾಪಿಕ್ ನೀವೇ ಹೋಗಿ ಅಲ್ಲಿ ಇದ್ರಲ್ಲಿ ಸರ್ಚ್ ಮಾಡಿದ್ರೆ, ಗೂಗಲಲ್ಲಿ ಸರ್ಚ್ ಮಾಡಿದ್ರೆ ಸಿಗುತ್ತೆ. ಅದಕ್ಕೆ ಅಂತ ಒಂದು ವೆಬ್ಸೈಟ್ ಇದೆ. ನಾನು ನಾಳೆ ಕ್ಲಾಸಲ್ಲಿ ನಿಮಗೆ ಆ ವೆಬ್ಸೈಟ್ ಯಾವುದು, ಎಲ್ಲಿ ನಿಮಗೆ ಕಂಪ್ಲೀಟ್ ಡೀಟೇಲಿಂಗ್ ಇದು ಸಿಗುತ್ತೆ, ಏನದು ಹಳೆ ಕ್ವಶನ್ ಪೇಪರ್ ಟಾಪಿಕ್ ವೈಸ್ ಸಿಗುತ್ತೆ ಅನ್ನೋದನ್ನ ನಾನು ನಿಮಗೆ ಹೇಳ್ತೀನಿ. ನೆಕ್ಸ್ಟ್ ಕಮ್ಸ್ ಬ್ಲ್ಯಾಕ್ ಸಿ. ಬ್ಲ್ಯಾಕ್ ಸಿಗೆ ಶಾರ್ಟ್ ಫಾರ್ಮ್ ಏನಿದೆ ಅಂದ್ರೆ ಬ್ಲ್ಯಾಕ್ ಟೀ ಬರ್ಗರ್. ಸೊ ಸರೌಂಡೆಡ್ ಕಂಟ್ರೀಸ್ ಬಂದ್ಬಿಟ್ಟು 6. ಬ್ಲ್ಯಾಕ್ ಅಂದ್ರೆ ಬ್ಲ್ಯಾಕ್ ಸಿ, ಟೀ ಬರ್ಗರ್, ಬ್ಲ್ಯಾಕ್ ಟೀ ಅಂಡ್ ಬರ್ಗರ್. ಯಾವ್ಯಾವ್ದಿದೆ ನೋಡಿ. ಟರ್ಕಿ, ಬಲ್ಗೇರಿಯಾ, ರೊಮಾನಿಯಾ, ಉಕ್ರೇನ್, ರಷ್ಯಾ, ಜಾರ್ಜಿಯಾ. ಉಕ್ರೇನ್, ರೊಮಾನಿಯಾ, ಬಲ್ಗೇರಿಯಾ, ಟರ್ಕಿ, ಜಾರ್ಜಿಯಾ. These all are the 6 countries. So you have to remember black tea and burger. See, ನಂಗೆ ಗೊತ್ತಿದೆ ನೀವು ಆಲ್ರೆಡಿ ಇದನ್ನೆಲ್ಲ ಓದಿರ್ತೀರಾ, ಇದನ್ನೆಲ್ಲ ಕೆಲವು ಟಾಪಿಕ್ಸ್ನ ಎಲ್ಲರೂ ಆಲ್ರೆಡಿ ಮಾಡಿಕೊಟ್ಟಿರ್ತಾರೆ. ಬಟ್ ನಾನು ಯಾಕೆ ಮತ್ತೆ ಮಾಡ್ತಿದ್ದೀನಿ ಇದೇ ಸೇಮ್ ಟಾಪಿಕ್ ಅಂತಂದ್ರೆ, ನಮಗೆ ಕ್ವಿಕ್ ರಿವಿಷನ್ ಸೀರೀಸ್ ಅಲ್ಲಿ ದಿಸ್ ಈಸ್ ಒನ್ ಆಫ್ ದ ವೆರಿ ಇಂಪಾರ್ಟೆಂಟ್ ಟಾಪಿಕ್. ಆ ಸೀರೀಸ್ ಅಲ್ಲಿ ನಿಮ್ಗೆ ಪ್ಲೇ ಲಿಸ್ಟ್ ಅಲ್ಲಿ ಹುಡುಕಿದಾಗ ಯಾವ್ದು ಟಾಪಿಕ್ ಮಿಸ್ ಆಗಬಾರ್ದು ಅಂತ ಕೆಲವು ಟಾಪಿಕ್ ನಾನು ಮಾಡಲೇಬೇಕಾಗುತ್ತೆ. ಅದು ಬೇರೆ ಕಡೆ ಆಲ್ರೆಡಿ ನಿಮ್ಗೆ ತುಂಬಾ ವಿಡಿಯೋಸ್ ಸಿಕ್ಕಿರುತ್ತೆ. ಬಟ್ ಐ ವಾಂಟ್ ಎವ್ರಿಥಿಂಗ್ ಒಂದೇ ವಿಡಿಯೋದಲ್ಲಿ ಒಂದೇ ಪ್ಲೇ ಲಿಸ್ಟ್ ಅಲ್ಲಿ ಇರಬೇಕು ಅನ್ನೋ ಕಾರಣಕ್ಕೆ ಕೆಲವು ಟಾಪಿಕ್ಸ್ ರಿಪೀಟೆಡ್ ಆಗುತ್ತೆ. ಅಂಡ್ ಈ ತರ ಟಾಪಿಕ್ ಬೇರೆಯವ್ರು ನನಗಿಂತ ಚೆನ್ನಾಗಿ ಹೇಳ್ಕೊಟ್ಟಿರಬಹುದು. ನಿಮ್ಗೆ ಅವ್ರದ್ದು ವಿಡಿಯೋ ಇಷ್ಟ ಆದ್ರೆ ಅಲ್ಲೇ ರೆಫರ್ ಮಾಡಿ, ತೊಂದರೆ ಇಲ್ಲ. ಬಟ್ ನಿಮ್ಮ ಟಾಪಿಕ್ ಲಿಸ್ಟ್ ಅಲ್ಲಿ ನಾನು ಏನೇನು ಟಾಪಿಕ್ ಕೊಟ್ಟಿರ್ತೀನಲ್ಲ, ನನಗೆ ಅದನ್ನ ನೀವು ನೋಟ್ಸ್ ಮಾಡ್ಕೊಬೇಕು. ನಾನು ಹೇಗೆ ಅಂತ ಯಾರಾದ್ರೂ ಸ್ಟೂಡೆಂಟ್ಸ್ ನೋಟ್ಸ್ ಇಸ್ಕೊಂಡು ಆದ್ರೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಅಥವಾ ಅಪ್ಕಮಿಂಗ್ ವಿಡಿಯೋಸ್ ಅಲ್ಲಿ ತೋರಿಸ್ತೀನಿ. ಇವತ್ತು ಆಲ್ರೆಡಿ ಇದು 8ನೇದೋ 9ನೇದೋ ಟಾಪಿಕ್.
ಐ ವಾಂಟ್ ಎವ್ರಿ ಒನ್ ಟು ಮೇಕ್ ಅ ನೋಟ್ಸ್ ಆಫ್ ವಾಟ್ ಎವರ್ ಐ ಟೀಚ್. ನಿಮ್ಗೆ ನಾಳೆ ಎಕ್ಸಾಮ್ ಇದೆ ಅಂದ್ರೆ ಇವತ್ತು ರಿವಿಷನ್ ಮಾಡುವಂತಹ ಬುಕ್ ಇದು, ಅರ್ಧ ಗಂಟೆ 1 ಗಂಟೆಲಿ ರಿವಿಷನ್ ಮಾಡಕ್ಕೆ. ಇದು ಬ್ಲ್ಯಾಕ್ ಸಿ ಈಸ್ ವರ್ಲ್ಡ್ಸ್ ಲಾರ್ಜೆಸ್ಟ್ ಬಾಡಿ ವಾಟರ್ ಇನ್ ದ ಮೆರೋಮೆಕ್ಟಿಕ್ ಬೇಸನ್. ಇದು ನೆನ್ಪಿಟ್ಕೊಳ್ಳಿ. ಇಫ್ ಇನ್ ಕೇಸ್ ಏನಾದ್ರು ಕ್ವಶನ್ ಕೇಳಿದ್ರೆ ಮೆರೋಮೆಕ್ಟಿಕ್ ಬೇಸನ್ ವರ್ಲ್ಡ್ ಲಾರ್ಜೆಸ್ಟ್ ವಾಟರ್ ಬಾಡಿ ಯಾವುದು ಅಂತ, ದಟ್ ಆನ್ಸರ್ ಈಸ್ ಬ್ಲ್ಯಾಕ್ ಸಿ. ಸಿ ಕ್ವಶನ್ ಬಂದಿದೆ. ಕನ್ಸಿಡರಿಂಗ್ ದ ಫಾಲೋವಿಂಗ್, ಹೌ ಮೆನಿ ಅಬೋವ್ ದ ಕಂಟ್ರೀಸ್ ಹ್ಯಾವ್ ಅ ನಾರ್ತ್ ಸಿ ಬಾರ್ಡರ್? ಇದು UPSC 2024 ಫಿನ್ಲ್ಯಾಂಡ್, ಜರ್ಮನಿ, ನಾರ್ವೆ, ರಷ್ಯಾ. ಸೊ ಐ ವಾಂಟ್ ಯು ಟು ಆನ್ಸರ್ ಆಫ್ಟರ್ ಐ ಎಕ್ಸ್ಪ್ಲೇನ್ ಅಬೌಟ್ ದ ನಾರ್ತ್ ಸಿ. ಸೊ ನಾರ್ತ್ ಸಿ ನೋಡಿ, ಟ್ರಿಕ್, ನೋ ಬೆಗ್ ಫ್ರೆಂಡ್ಸ್, ನೋ ಬೆಗ್ ಫ್ರೆಂಡ್ಸ್. ಇಲ್ಲಿ ನಾರ್ತ್ ಸಿ ಇದೆ. ನಾರ್ವೆ, ಸ್ವೀಡನ್, ಡೆನ್ಮಾರ್ಕ್, ನೆದರ್ಲ್ಯಾಂಡ್, ಬೆಲ್ಜಿಯಂ, ಫ್ರಾನ್ಸ್, ಇಂಗ್ಲೆಂಡ್. ನಾರ್ತ್ ಸಿ ಇದು. ಸೊ ನೋ ನಾರ್ವೆ, ಬಿ ಬಲ್ಗೇರಿಯಾ, ಜಿ ಜರ್ಮನಿ, FR ಫ್ರಾನ್ಸ್, E England, England, or you can write UK, UK also, N Netherlands, D Denmark, S Sweden. So now you can answer this ಅಲ್ವಾ? ಯಾವುದು ಇದು ಇಲ್ಲ ಅಂತ ಅಂದ್ಬಿಟ್ಟು, ಜರ್ಮನಿ ಇದೆಯಾ, ಫಿನ್ಲ್ಯಾಂಡ್ ಇದೆಯಾ, ನಾರ್ವೆ ಇದೆಯಾ, ರಷ್ಯಾ ಇದೆಯಾ? ಫಿನ್ಲ್ಯಾಂಡ್ ಇಲ್ಲ, ರಷ್ಯಾ ಇಲ್ಲ. ಸೊ ಓನ್ಲಿ 2. ಅರ್ಥ ಆಗ್ತಿದೆ ಅಲ್ಲ ಹೆಂಗೆ ನಾವು ಎಷ್ಟು ನಾವು ರಿಲೆವೆನ್ಸ್ ಇರುತ್ತೆ ಅಂತ. ಈ ಸಲ PSI ಅಲ್ಲಿ ಎಕ್ಸಾಮ್ ಟಫ್ ಮಾಡ್ಬೇಕಂದ್ರೆ ಅವ್ರು ಹಿಂಗೆ ಕೇಳ್ತಾರೆ, ವಿಚ್ ಆಫ್ ದ ಫಾಲೋವಿಂಗ್ ಕಂಟ್ರೀಸ್ ಆರ್ ಸರೌಂಡೆಡ್ ಬೈ ನಾರ್ತ್ ಸಿ ಅಂತ ಕೇಳಬಹುದು. ಒಂದು 5-6 ಕಂಟ್ರಿ ಕೊಟ್ಬಿಟ್ಟು ಓನ್ಲಿ 1, ಓನ್ಲಿ 2, ಓನ್ಲಿ 3 ಸೇಮ್ ರಿಪೀಟ್ ಆದ್ರೂ ಆಗಬಹುದು, ಅಥವಾ ಇದೇ ಕ್ವಶನ್ ನ ಎತ್ ಹಾಕಿದ್ರು ಹಾಕ್ಬಹುದು. ದೇರ್ ಈಸ್ ಅ ಪಾಸಿಬಿಲಿಟೀಸ್. ದೆನ್ ಕಮ್ಸ್ ಆರ್ಟಿಕ್ ಸಿ. ಆರ್ಟಿಕ್ ಸಿ ಇಸ್ ಇಂಪಾರ್ಟೆಂಟ್. ಯಾಕಂದ್ರೆ ಇವಾಗ ಆರ್ಟಿಕ್ ಸಿದು ಓಝೋನ್ದು ಇಶ್ಯೂಸ್ ಅದು ಇದು ಅಂತ ಹೇಳಿ ತುಂಬಾ ಬರ್ತಿದೆ. ಆರ್ಟಿಕ್ ರೀಸನ್, ನಾರ್ತ್ ಪೋಲ್ದು ಕರೆಂಟ್ ಅಫೇರ್ ಅಲ್ಲಿ ಯಾವತ್ತಿಗೂ ಇರುತ್ತೆ. ಸೊ ಇದು ಬಾರ್ಡರಿಂಗ್ ಕಂಟ್ರೀಸ್ 8. ಏನ್ ಟ್ರಿಕ್ ಅಂದ್ರೆ, ಗ್ರೀನ್ ಫಿಶ್ ವೆಂಟ್ ಟು ನಾರ್ವೆ ಬೈ ಕಾರ್. ಗ್ರೀನ್ ಫಿಶ್ ವೆಂಟ್ ಟು ನಾರ್ವೆ ಬೈ ಕಾರ್. ಗ್ರೀನ್ಲ್ಯಾಂಡ್, ಐಸ್ಲ್ಯಾಂಡ್, ನಾರ್ವೆ, ಸ್ವೀಡನ್, ಫಿನ್ಲ್ಯಾಂಡ್, ರಷ್ಯಾ and Alaska. These are the 8 countries. Greenland, green fish andre green. Finland, fish, FI, Iceland, S Sweden, H Norway, and Norway by car, Canada, Alaska, Russia. Green fish went to Norway by car. Green fish went to Norway by car. Idu Arctic Sea. ದಯವಿಟ್ಟು ಯಾರ್ಯಾರು ವಿಡಿಯೋ ನೋಡ್ತಿದ್ದೀರಾ ಅವರೆಲ್ಲ ಇದನ್ನ ನೀವು ನೋಟ್ ಡೌನ್ ಮಾಡ್ಕೊಳ್ಳಿ. ಆಲ್ರೆಡಿ ನೋಟ್ ಡೌನ್ ಮಾಡ್ಕೊಂಡಿದ್ರೆ ಅದೇ ನೋಟ್ಸ್ ಅನ್ನ ಹೋಗಿ ರಿವಿಷನ್ ಮಾಡಿ. ಇಟ್ಸ್ ಅ ರಿಕ್ವೆಸ್ಟ್. ಯಾಕಂದ್ರೆ ನಾನು ಟೀಚ್ ಮಾಡೋದು, ನೀವು ನೋಡೋದು ಟೈಮ್ ವೇಸ್ಟ್ ಆಗಬಾರ್ದು. ಈಗ ನಿಮಗೆ ನೋಡಿ ಅದು 1% ಹೆಲ್ಪ್ ಆದ್ರೂ ಐ ಆಮ್ ಸೋ ಹ್ಯಾಪಿ. ನಿಮಗೆ ನೋಡಿದ್ಮೇಲೆ ಓಕೆ ಮ್ಯಾಮ್ ಏನೋ ಹೇಳ್ಕೊಡ್ತಿದ್ದಾರೆ ಅಂತ ಅನ್ಸಿದ್ರೆ ದಟ್ಸ್ ಎನಫ್ ಫಾರ್ ಮೀ. ನಿಮ್ಗೆ ಹೆಲ್ಪ್ ಆದ್ರೆ. ರೆಡ್ ಸಿ, ರೆಡ್ ಸಿದು ಸಿಡ್ ಸಿ, ರೆಡ್ ಸಿ ಸಿಡ್ ಸಿ ಚೆನ್ನಾಗಿದೆಲ್ಲ. ರೆಡ್ ಸಿ, ಸಿಡ್ ಸಿ. ಸೊ 6 countries. Saudi Arabia, Yemen, Djibouti, Eritrea, Egypt, and Ethiopia ಎಲ್ಲಿ ಹೋಯ್ತು? ಎರಿಟ್ರಿಯಾ ಅದು. ಅಂಡ್ ಇನ್ನೊಂದು ಯಾವುದು? ಸುಡಾನ್. ಸೊ ಈಜಿಪ್ಟ್, ಇಥಿಯೋಪಿಯಾ, it's Eritrea, Djibouti, Sudan and Yemen. ರೆಡ್ ಸಿದು ಸಿಡ್ ಸಿ ಗೊತ್ತಾಯ್ತಲ್ಲ. ರೆಡ್ ಸಿ, ಸಿಡ್ ಸಿ. ಡೆಡ್ ಸಿದು ಯೂಶುವಲಿ ಡೆಡ್ ಸಿದು ಸರೌಂಡಿಂಗ್ ಕಂಟ್ರಿ ಕೇಳಲ್ಲ, ಬೇರೆ ಏನಾದ್ರು ಕೇಳ್ತಾರೆ. ಡೆನ್ಸಿಟಿ ಅದ್ರ ಬಗ್ಗೆ, ಅಥವಾ ಇದು ಉಪ್ಪಿನಾಂಶ ಎಷ್ಟಿದೆ ಈ ಡೆಡ್ ಸಿ ಅಲ್ಲಿ, ಹೈಯೆಸ್ಟ್ ಸಾಲ್ಟ್ ಇರೋಂತಹ ಲೇಕ್ ಯಾವುದು, ಈ ತರ ಎಲ್ಲ
ಕೇಳೋ ಚಾನ್ಸಸ್ ಇರುತ್ತೆ. ಇದಕ್ಕೆ ಡೆಡ್ ಸಿದು ಜೋರ್ಡಾನು, ವೆಸ್ಟ್ ಬ್ಯಾಂಕು, ಇಸ್ರೇಲ್. ಸೊ ದಿಸ್ ಸಾರಿ, ವೆಸ್ಟ್ ಬ್ಯಾಂಕ್, ಇಸ್ರೇಲ್ ಅಂಡ್ ಪ್ಯಾಲೆಸ್ತೈನ್ದು ವೆಸ್ಟ್ ಬ್ಯಾಂಕು, ಅದು ಪ್ಯಾಲೆಸ್ತೈನ್, ಮತ್ತೆ ಇದು ಜೋರ್ಡಾನು, ಇದು ಇಸ್ರೇಲ್. ಸೊ ಜಿಪ್ ಅಂತ ಬರುತ್ತೆ ಇಲ್ಲಿ, ವೆಸ್ಟ್ ಬ್ಯಾಂಕ್ ರೀಜನ್ ಆಫ್ ಪ್ಯಾಲೆಸ್ತೈನ್. ಜಿಪ್ ಅಂತ ಟ್ರಿಕ್ ಡೆಡ್ ಸಿಗೆ. UPSC ಅಲ್ಲಿ ನೋಡಿ ಕೇಳಿದ್ದಾರೆ, ವಿಚ್ ಆಫ್ ದ ಫಾಲೋವಿಂಗ್ ಕಂಟ್ರೀಸ್ ಇಸ್ ನಾಟ್ ಸಿಚುವೇಟೆಡ್ ಇನ್ ದ ಕೋಸ್ಟ್ ಆಫ್ ಬಾಲ್ಟಿಕ್ ಸಿ. ಬಾಲ್ಟಿಕ್ ಯಾವುದು? ರೂಡ್, ಜರ್ಮನಿ, ಕಿಲ್ಸ್, ಫಿನ್ಲ್ಯಾಂಡ್ ಅಂಡ್ ಪೋಲ್ಯಾಂಡ್. ಯಾವುದು ನಾಟ್ ಸಿಚುವೇಟೆಡ್ ಅಲಾಂಗ್ ದ ಕೋಸ್ಟ್? ಆನ್ಸರ್ ನೀವು ಮಾಡಿ ಆಫ್ಟರ್ ರೀಡಿಂಗ್ ದ ಬಾಲ್ಟಿಕ್ ಸಿ. Baltic Sea, Rude, Germany, Cell, Poland and Finland. See, this is Baltic Sea. Denmark, Germany, Poland, Russia, Lithuania, Latvia, Estonia, Finland, Sweden. ಅಲ್ಲಿ ಯಾವ್ದು ಕೊಟ್ಟಿದ್ರು? ನಾರ್ವೆ ಅಂತ ಕೊಟ್ಟಿದ್ರು. ನಾರ್ವೆ ಇರಲಿಲ್ಲ. ರೂಡ್, ಜರ್ಮನಿ, ಸೆಲ್, ಪೋಲ್ಯಾಂಡ್ ಅಂಡ್ ಫಿನ್ಲ್ಯಾಂಡ್. ರಷ್ಯಾ, ಡೆನ್ಮಾರ್ಕ್, ಜರ್ಮನಿ, ಸ್ವೀಡನ್, ಎಸ್ತೋನಿಯಾ, ಲಾತ್ವಿಯಾ, ಲಿಥೋನೇಷಿಯಾ, ಪೋಲ್ಯಾಂಡ್ ಅಂಡ್ ಫಿನ್ಲ್ಯಾಂಡ್. ಗೊತ್ತಾಗ್ತಿದೆಯಲ್ಲ? ರೂಡ್, ಜರ್ಮನಿ, ಸೆಲ್, ಪೋಲ್ಯಾಂಡ್ ಅಂಡ್ ಫಿನ್ಲ್ಯಾಂಡ್ ಬಾಲ್ಟಿಕ್ ಸೀಗ್ ಬರುತ್ತೆ. ಸಿ, ಈಗ ನೋಡಿ, ಇಷ್ಟು ಎಕ್ಸಾಮ್ಸ್ ಅಲ್ಲಿ ಎಲ್ಲ ಎಕ್ಸಾಮಲ್ಲೂ ಒಂದು ಸಿ ಬಗ್ಗೆ ಆಗಲಿ ಅಥವಾ ಕರೆಂಟ್ ಎಕ್ಸ್ಪ್ಲೈನ್ ಮಾಡ್ತೀನಿ ನೆಕ್ಸ್ಟ್ ಕ್ಲಾಸಲ್ಲಿ. ಕರೆಂಟ್ ಬಗ್ಗೆ ಆಗಲಿ ಕ್ವಶನ್ ಕೇಳಿದ್ದಾರೆ. ಕೋಲ್ಡ್ ಕರೆಂಟು, ವಾರ್ಮ್ ಕರೆಂಟು ಎಲ್ಲೆಲ್ಲಿ ಬರುತ್ತೆ, ಆಮೇಲೆ ಸಿಗಳು. ಇನ್ನೊಂದು ಇದರಲ್ಲಿ ಆ್ಯಡ್ ಮಾಡಬೇಕಾಗಿರುವಂಥ ವಿಷಯ ಏನಂದ್ರೆ ರಿವರ್ಸ್. ಯಾವ ರಿವರು ಯಾವ ಇದು ಸಿಗೆ ಬಂದು ಡ್ರೈನ್ ಆಗುತ್ತೆ ಅಂತ, ಅದನ್ನ ಇನ್ನೊಂದು ಫರ್ದರ್ ವಿಡಿಯೋಸ್ ಅಲ್ಲಿ ಮಾಡ್ಕೊಡೋಣ. ಫಸ್ಟ್ ನೀವು ಎಲ್ಲರೂ ಯಾವ ದೇಶಗಳು ಸರೌಂಡಿಂಗ್ ಇದೆ ಅನ್ನೋದನ್ನ ಕಲ್ತ್ಕೊಬೇಕು. ದೆನ್ ಕಮ್ಸ್ ಬಾಲ್ಟಿಕ್ ಸಿ. ಬಾಲ್ಟಿಕ್ ಕಂಟ್ರೀಸ್ ಯಾವ್ಯಾವುದು ಅಂತ: ಇಸ್ತೋನಿಯಾ, ಲಾತ್ವಿಯಾ, ಲಿಥೋನಿಯಾ. ಇವು ಇಸ್ತೋನಿಯಾ, ಲಾತ್ವಿಯಾ, ಲಿಥೋನಿಯಾ ಬಾಲ್ಟಿಕ್ ಕಂಟ್ರೀಸ್ ಅಂತ ಕರೀತಾರೆ. ನಾರ್ತ್ ಈಸ್ಟರ್ನ್ ಕಂಟ್ರೀಸ್ ಆಫ್ ಯುರೋಪ್. ಇಸ್ತೋನಿಯಾ, ಲಾತ್ವಿಯಾ, ಲಿಥೋನಿಯಾ. ಎಲ್ ಅಂತ ನೆನ್ಪಿಟ್ಕೊಳ್ಳಿ, ಎಲ್. ಈ ಸಲ KPSC ಅಲ್ಲಿ ಕೇಳಿದ್ ನೋಡಿ, ರಾಸ್ ಸಿ, ವೆಡಲ್ ಸಿ ಆರ್ ದ ಪಾರ್ಟ್ ಆಫ್ ಅಂಟಾರ್ಟಿಕ್ ರೀಜನ್. ರೋಸ್ ಸಿ ಅಂಡ್ ವೆಡಲ್ ಸಿ ಆರ್ ಪಾರ್ಟ್ ಆಫ್ ಆರ್ಟಿಕ್ ರೀಜನ್. ಲಿಂಕ್ಲಾನ್ ಸಿ is part of Arctic region. Bellingshausen Sea is a Arctic region. ಯಾವುದು ಕರೆಕ್ಟ್ ಇದೆ ಅಂತ. ಸೊ ವಿಲ್ ಸಿ ನೌ. ರಾಸ್ ಸಿ is part of ಯಾವುದು? ಸದರ್ನ್ ಓಷನ್ ಇನ್ ಅಂಟಾರ್ಟಿಕಾ. ರಾಸ್ ಸಿ ಎಲ್ಲಿದೆ? ರಾಸ್ ಸಿ ಹುಡುಕಿ. ರಾಸ್ ಐಸ್ ಸೆಲ್ಫ್, ರಾಸ್ ಸಿ. ದಿಸ್ ಈಸ್ ರಾಸ್ ಸಿ. ಸಿ, ಇದನ್ನ ನಾವು ಯೂಶಲಿ ಓದೇ ಇರೋದಿಲ್ಲ ಅಲ್ವಾ? ರಾಸ್ ಸಿ ಯೂಶಲಿ ಮೇಜರ್ ಓದ್ಕೊಂಡಿರ್ತೀವಿ. ನಾವು ಯಾವ್ದು ಬಿಟ್ಟಿರ್ತೀವಿ ಅದನ್ನೇ ಕೇಳ್ತಾರೆ. ರಾಸ್ ಸಿ is a deep bay of southern ocean in Antarctica, named after explorer of James Clark Ross. Is known for being largest marine protected area. ಈ ರಾಸ್ ಸಿ ಮರೈನ್ ಪ್ರೊಟೆಕ್ಟೆಡ್ ಏರಿಯಾ ಅಂತೆ, ಲಾರ್ಜೆಸ್ಟ್ ಇಂಡಿಯಾ, ಇದು ವರ್ಲ್ಡ್ ಅಲ್ಲಿ ಮರೈನ್ ಪ್ರೊಟೆಕ್ಟೆಡ್ ಏರಿಯಾ. ಇದು ನೀವು ನೆನ್ಪಿಟ್ಕೊಬೇಕು. ಅಜೋವ್ ಸಿ, ಅಜೋವ್ದು RUR ಓನ್ಲಿ ರಷ್ಯಾ ಅಂಡ್ ಯುಕ್ರೇನ್. ಅಜೋವ್ ಸಿ, ಸಿ ಆಫ್ ಅಜೋವ್, ರಷ್ಯಾ ಅಂಡ್ ಯುಕ್ರೇನ್. ಅರಲ್ ಸಿ ಈ ಸೆಂಟ್ರಲ್ ಏಷ್ಯಾ is situated along which of the two? ಅರಲ್ KU, ಅದು RU, ಇದು KU. ಬಟ್ ಕೆ ಅಲ್ಲಿ ನಿಮ್ಗೆ ಯು ಉಜ್ಬೇಕಿಸ್ತಾನ್ ಅಂತ ಗೊತ್ತಾಗತ್ತೆ. ಕೆ ಯಾವುದು ನೋಡ್ತಾ ಹೋಗೋಣ ಬನ್ನಿ. ಅರಲ್ ಸಿ, Kazakhstan and Uzbekistan. This is a landlocked sea. This is one of the landlocked sea. ಅರಲ್ ಸಿಗೆ KU, ಅಜೋವ್ಗೆ RU. ನೆನ್ಪಿಟ್ಕೊಳ್ಳಿ, RU. ಇದು ಯಾಕೆ ಇಂಪಾರ್ಟೆಂಟ್ ಅಂತ ಅಂದ್ರೆ, ಮೊದಲನೇದಾಗಿ ರಷ್ಯಾ ಯುಕ್ರೇನ್ ಮೇಲೆ ದಾಳಿ ಮಾಡಕ್ಕೆ ಅದು ಅಜೋವ್ ಸಿ ಅಲ್ಲಿರುವಂತಹ ಒಂದು ಐಲ್ಯಾಂಡ್ಗೋಸ್ಕರ ಫಸ್ಟ್ ಅವ್ರು ದಾಳಿ ಮಾಡಿದ್ರು. ಸೊ ಇದು ಕರೆಂಟ್ ಅಫೇರ್ ಅಲ್ಲಿ ಕೂಡ ಇದೆ. ಅರಲ್ ಸಿ ಮತ್ತೆ ಉಜ್ಬೇಕಿಸ್ತಾನ್ ಅಂಡ್ ಕಜಾಕಿಸ್ತಾನ್. ಅಡ್ರಿಯಾಟಿಕ್ ಸಿ,
ಇದು ವೆರಿ ಇಂಪಾರ್ಟೆಂಟ್. ಅಡ್ರಿಯಾಟಿಕ್ ಸಿ, ಅಯೋನಿಯನ್ ಸಿ ಮತ್ತೆ ಥರಾನಿಯನ್ ಸಿ, ಇವು ಮೂರು ಮೆಡಿಟೇರಿಯನ್ ಸಿ ಪಕ್ಕದಲ್ಲಿ ಮೇಲ್ಗಡೆ ಇರುವಂತಹ ಸಿಗಳು. ಆಡ್ರಿಯಾಟಿಕ್ ಸಿ ಅಲ್ಲಿ ಯಾವ್ಯಾವ್ದಿದೆ? ಸ್ಲೋವೇನಿಯಾ, ಕ್ರೋಷಿಯಾ, ಬೋಸ್ನಿಯಾ ಅಂಡ್ ಹರ್ಸ್, ಮಾಂಟೆಂಗ್ರೋ, ಅಲ್ಬೇನಿಯಾ. ಏನಿದಕ್ಕೆ? MBA ICS. ನಾನು ICS ಸಿಲೆಬಸ್ ಅಲ್ಲಿ MBA ಓದಿದೆ ಅಂತ ನೀವು ನೆನ್ಪಿಟ್ಕೊಬಹುದು. ಮಾಂಟೆಂಗ್ರೋ, ಬೋಸ್ನಿಯಾ, ಅಲ್ಬೇನಿಯಾ, ಇಟಲಿ, ಕ್ರೋಷಿಯಾ, ಸ್ಲೋವಾನಿಯಾ. ಯು ಹ್ಯಾವ್ ಟು ರಿಮೆಂಬರ್ ದಿಸ್. ವೇರ್ ಈಸ್ ಸರ್ಗೋಸ್ ಸಿ ಸಿಚುವೇಟೆಡ್? ಸರ್ಗೋಸ್ ಸಿ ಎಲ್ಲಿದೆ? ಸರ್ಗೋಸ್ ನಾರ್ತ್ ಅಟ್ಲಾಂಟಿಕ್, ಸೌತ್ ಅಟ್ಲಾಂಟಿಕ್, ಇಂಡಿಯನ್ ಓಷನ್, ನಾರ್ತ್ ಪೆಸಿಫಿಕ್ ಓಷನ್. ನೋಡಿ, ಇದು MPPSC ಅಲ್ಲಿ 23 ಅಲ್ಲಿ ನಮಗೆ ಈ ಸಲ ಕ್ವಶನ್ ಕೇಳೋ ಚಾನ್ಸಸ್ ಇರುತ್ತೆ. ನೋಡಿ, ಸರ್ಗೋಸಾ ಸಿ ಎಲ್ಲಿದೆ? ಸರ್ಗೋಸಾ ಸಿ ಇಸ್ ಸಿಚುವೇಟೆಡ್ ಇನ್ ನಾರ್ತ್ ಅಟ್ಲಾಂಟಿಕ್ ಓಷನ್. ಇಟ್ ಇಸ್ ದ ಓನ್ಲಿ ಸಿ ವಿಚ್ ಹ್ಯಾಸ್ ನೋ ಕೋಸ್ಟ್ ಲೈನ್. ಅಂದ್ರೆ ಸಿ ವಿತ್ ಇನ್ ದ ಸಿ. ಇದು ಸಿ ವಿತ್ ಇನ್ ದ ಸಿಗೆ ಸರ್ಗೋಸಾ ಸಿ ಅಂತ ಕರೀತಾರೆ. The sea is walled or defined as the least in part of land boundary. Sargosa Sea defined as only by ocean current. ಹಿಂಗೆ ಇಲ್ಲಿ ಇದು ಸರ್ಗೋಸಾ ಸಿ ಅಂದ್ರೆ ಇಲ್ಲೆಲ್ಲವೂ ನೀರೇ ಇದೆ. There is no land boundary or coastline. The system ocean current forms a Atlantic gyre. ಅಟ್ಲಾಂಟಿಕ್ ಗೈರ್ ಬಗ್ಗೆ ಲಾಸ್ಟ್ ಟೈಮ್ UPSC ಮೇನ್ಸ್ ಅಲ್ಲಿ ಕ್ವಶನ್ ಬಂದಿತ್ತು. ಗೈರ್ ಅಂದ್ರೆ ಸುಳಿ. ಸುಳಿ ಅಂತಾರೆ ಗೊತ್ತಾ? ಹಿಂಗೆ ಡಿಂಗ್ 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 ಈ ತರ ಬರುತ್ತಲ್ಲ, ಈ ತರ ಸುಳಿ. ಸಮುದ್ರದಲ್ಲಿ ಸುಳಿ ಎಳ್ಕೊಂಡು ಸತ್ತೋಗ್ತಾರೆ ಅಂತ ಹೇಳ್ತಾರೆ, ಈ ತರ ರೌಂಡ್ ರೌಂಡ್ ಆಗಿ. ದೆನ್ ಕಮ್ಸ್ ಮೆಡಿಟೇರಿಯನ್ ಸಿ. ಮೆಡಿಟೇರಿಯನ್ ಸಿ ಈಗ ಔಟ್ಡೇಟೆಡ್. ಯಾಕೆ ಹೇಳಿ? ಮುಂಚೆ ಕೇಳಿ 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 ಅವ್ರಿಗೂ ಸಾಕಾಗೋಗ್ಬಿಟ್ಟಿದೆ. ಯಾವ್ಯಾವ್ದು ಇದರಲ್ಲಿ? ಆಫ್ರಿಕನ್ ಕಂಟ್ರೀಸ್ 5 ಇದೆ. ಅದರಲ್ಲಿ ಮೆಟಲ್: ಮೊರೊಕ್ಕೊ, ಅಲ್ಜೇರಿಯಾ, ಲಿಬಿಯಾ, ಈಜಿಪ್ಟ್ ಅಂಡ್ ಟ್ಯುನೇಷಿಯಾ. ಇಲ್ಲಿ ಬರುತ್ತೆ. ಓಕೆ, ಆಫ್ರಿಕನ್ ಕಂಟ್ರೀಸ್ ಮೆಟಲ್ ಅಂತ ನೆನ್ಪಿಟ್ಕೊಳ್ಳಿ: ಮೊರಾಕೊ, ಅಲ್ಜೇರಿಯಾ, ಟ್ಯುನೇಷಿಯಾ, ಲಿಬಿಯಾ, ಈಜಿಪ್ಟ್. ಮತ್ತೆ ಏಷ್ಯನ್ ಕಂಟ್ರೀಸ್ ಸಿ ಲಿಸ್ಟ್. ಏಷ್ಯನ್ ಕಂಟ್ರೀಸ್ ಸಿ ಲಿಸ್ಟ್. ಸಿ ಅಂದ್ರೆ ಸಿಪ್ರಸ್, ಎಲ್ ಅಂದ್ರೆ ಲೆಬನಾನ್. ಎಲ್ಲೋಯ್ತು ಲೆಬನಾನ್? ಇಲ್ಲಿ ಲೆಬನಾನ್. ಎಸ್ ಅಂದ್ರೆ ಸಿರಿಯಾ, ಟಿ ಅಂದ್ರೆ ಟರ್ಕಿ, ಅಂಡ್ ಒನ್ ಮೋರ್ ಇಸ್ ಇಸ್ರೇಲ್. ಅಲ್ಲಿ ಯಾವುದು? ಆಫ್ರಿಕಾದಲ್ಲಿ ಮೆಟಲ್. ಏಷ್ಯನ್ ಕಂಟ್ರಿ ಸಿ ಲಿಸ್ಟ್. ಸಿ ಅಂದ್ರೆ ಸಿಪ್ರಸ್, ಲೆಬನಾನ್, ಇಸ್ರೇಲ್, ಸಿರಿಯಾ, ಟರ್ಕಿ. ಸಿ ಲಿಸ್ಟ್. ನೆಕ್ಸ್ಟ್ ಕಮ್ಸ್ ಯುರೋಪ್. ಯುರೋಪ್ ಅಲ್ಲಿ ಮಮ್ಮಿ, GSC, BFC. ಮಮ್ಮಿ ಜಿ ಸಲ್ಯೂಟ್ಸ್ ಕಮಾಂಡರ್ ಆಫ್ BSP. ಮಮ್ಮಿ ಜಿ ಸಲ್ಯೂಟ್ಸ್ ಕಮಾಂಡರ್ ಆಫ್ BSP. ಇದೊಂಚೂರು ನೀವು ನೆನ್ಪಿಟ್ಕೊಳ್ಳಿ. ಮಮ್ಮಿ GSC BFS ಅಂತಾನು ಆದ್ರೂ ನಡೀತದೆ. ಯಾವ್ಯಾವುದು? ಮಾಲ್ತಾ. ಹುಡ್ಕೊಬೇಕು ನೀವು ಇಲ್ಲಿ ಇದನ್ನೆಲ್ಲ. ಮಾಲ್ತಾ, ಅಲ್ಬೇನಿಯಾ, ಮೊನಾಕೊ, ಮೊಂಟೆನೆರ್ಗೊ, ಇಟಲಿ, ಗ್ರೀಸ್, ಸ್ಲೋವೇನಿಯಾ, ಕ್ರೊಷಿಯಾ, ಬೋಸ್ನಿಯಾ, ಹರ್ಜಗೋನಿಯಾ, ಸ್ಪೇನ್ ಅಂಡ್ ಫ್ರಾನ್ಸ್. ಸ್ಪೇನ್, ಫ್ರಾನ್ಸ್, ಇಟಲಿ, ಗ್ರೀಸ್, ಅಲ್ಬೇನಿಯಾ. ಇಲ್ಲೆಲ್ಲ ಸ್ವಲ್ಪ ಕಷ್ಟನೇ ಆಗುತ್ತೆ. ನೀವು ಒಂಚೂರು ಇದನ್ನ ಮ್ಯಾಪ್ ಅಲ್ಲಿ ನೋಡ್ಕೊಳ್ಳಿ, ಆಯ್ತಾ? ನಿಮ್ಮ ಅಟ್ಲಾಸ್ ಅಲ್ಲಿ ನೋಡ್ಕೊಳ್ಳಿ. ಬಿಕಾಸ್ ಇಲ್ಲಿ ನನಗೂ ಕಾಣಿಸ್ತಾ ಇಲ್ಲ ಅದು ಎಲ್ಲೆಲ್ಲಿದೆ ಅಂತ ಕೆಲವು ವರ್ಡ್ಸು. ಸೊ ನಾನು ಇವಾಗ ಏನು ಹೇಳಿದ್ರು ನಿಮ್ಗೆ ಅಲ್ಲಿ ನೋಡೋಕ್ಕಿಂತ ನಿಮ್ದೇ ಮ್ಯಾಪ್ ಅಲ್ಲಿ ನೋಡ್ಕೊಳ್ಳಿ. ಬಟ್ ದಿಸ್ ಇಸ್ ಇಂಪಾರ್ಟೆಂಟ್. ಮಮ್ಮಿ GSC BSF. Sea of Marmara, very important sea. It separates the Black Sea. Sea of Marmara ನೋಡಿ, ಬ್ಲ್ಯಾಕ್ ಸೀನ ಮತ್ತೆ ಸಿ ಆಫ್ ಎಜಿಯನ್ ಸಿನ ಸಪ್ರೇಟ್ ಮಾಡುತ್ತೆ. ಇದು ಇದ್ರ ಮಧ್ಯ ಒಂದು ಇದು ಬರುತ್ತೆ, ಟರ್ಕಿ ಅಂಡ್ ಗ್ರೀಸ್. ಇದ್ರದ್ದು ಬಾರ್ಡರಿಂಗ್ ಕಂಟ್ರೀಸ್ ಟರ್ಕಿ ಅಂಡ್ ಗ್ರೀಸ್, ಎರಡು ಬಾರ್ಡರಿಂಗ್ ಕಂಟ್ರಿ ಬರುತ್ತೆ. ಸಿ ಆಫ್ ಮರ್ಮರಾದು ಯಾವ್ಯಾವುದು ಬಾರ್ಡರ್ ಅಲ್ಲಿ ಬರುತ್ತೆ ಅಂದ್ರೆ, ಸಿ ಆಫ್ ಮರ್ಮರಾ ಬಾರ್ಡರಿಂಗ್ ಸಿ ಆಫ್ ಮರ್ಮರಾ ನಾರ್ತ್ ಈಸ್ಟರ್ನ್ ಎಕ್ಸ್ಟೆನ್ಸ್ ಆಫ್ ಮೆಡಿಟೇರಿಯನ್ ಸಿ.
ಸಪ್ರೇಟ್ ಏಷ್ಯನ್ ಟರ್ಕಿ ಫ್ರಮ್ ಯುರೋಪಿಯನ್ ಟರ್ಕಿ. ಟರ್ಕಿನ ಸಪ್ರೇಟ್ ಮಾಡುತ್ತೆ, ಏಷ್ಯನ್ ಟರ್ಕಿ ಮತ್ತೆ ಯುರೋಪಿಯನ್ ಟರ್ಕಿ. ಇಲ್ಲಿ ನೋಡಿ, ಇದು ಏಷ್ಯನ್ ಟರ್ಕಿ, ಇದು ಯುರೋಪಿಯನ್ ಟರ್ಕಿ. ಆಮೇಲೆ ಇಟ್ ಸಪ್ರೇಟ್ 2 ಕಂಟ್ರೀಸ್ ಅಂಡ್ ದ ಸ್ಟ್ರೈಟ್ ನೇಮ್ ಈಸ್ ದಾರ್ದನಲ್ಲಿಸ್ ಸ್ಟ್ರೈಟ್. ಇದು ಇಂಪಾರ್ಟೆಂಟ್. ಸಿ ಆಫ್ ಮರ್ಮರಾ ಮತ್ತೆ ಏಜಿಯನ್ ಸಿ ಅಥವಾ ಸಿ ಆಫ್ ಮರ್ಮರಾ ಮತ್ತೆ ಏಜಿಯನ್ ಸಿ ಅಥವಾ ಯಾವ್ದದು ಎಕ್ಸ್ಟೆನ್ಷನ್ ಆಫ್ ಮೆಡಿಟೇರಿಯನ್ ಸೀನ ದೂರ ಮಾಡುವಂತ ಅಥವಾ ಸಪ್ರೇಟ್ ಮಾಡುವಂತ ಸ್ಟ್ರೈಟ್ ಯಾವ್ದಂತ ಕೇಳಿದ್ರೆ ಅದು ದಾರ್ದನೆಲ್ಲೇಸ್. ಅದೊಂದು ನಿಮ್ಗೆ ಸ್ಟ್ರೈಟ್ಸ್ ಚಾಪ್ಟರ್ ಮಾಡುವಾಗ ನಾನು ಹೇಳ್ತೀನಿ ಹೆಂಗ್ ನೆನ್ಪಿಟ್ಕೊಬೇಕಂತ. ಸಿ ಆಫ್ ಮರ್ಮರಾ, ಬ್ಲಾಕ್ ಸಿ, ಸಿ ಆಫ್ ಅಜೋವ್, ಇದ್ರ ಮಧ್ಯ ಬರುವಂತಹ ಸ್ಟ್ರೈಟ್ಗಳು ಯಾವ್ಯಾವುದು ಐ ವಿಲ್ ಎಕ್ಸ್ಪ್ಲೇನ್ ವೈಲ್ ಡೂಯಿಂಗ್ ದ ಸ್ಟ್ರೈಟ್ ಕ್ಲಾಸ್ ಮಾಡುವಾಗ. ಓಕೆನಾ? Then comes Coral Sea. Coral Sea here, it's in near Australia. It takes form from Great Barrier Reef, largest known for reefs. ಇದು 1981 ನಲ್ಲಿ ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ಗೆ ಆಡ್ ಮಾಡಿದ್ದಾರೆ. ಮತ್ತೆ ಯಾವ್ಯಾವ ಐಲ್ಯಾಂಡ್ ಇದೆ ಇಲ್ಲಿ ಅಂದ್ರೆ ವಿಲ್ಲೀಸ್ ಇದೆ, ರೆನಲ್ ಇದೆ, ಸ್ಯಾನ್ ಕ್ರಾನ್ಸ್ಟೋಡಿಯಾ ಇದೆ, ಸ್ಯೂಡೆಸ್ಟ್ ಐಲ್ಯಾಂಡ್ ಇದೆ, ಎನಿಟಮ್ ಐಲ್ಯಾಂಡ್ ಇದೆ. ಕೋರಲ್ ಸಿ ಕಾಮನ್ವೆಲ್ತ್ ಮೆರೈನ್ ರಿಸರ್ವ್ ವಾಸ್ proclaimed in December 2003, renamed as a Coral Marine Park in 27. Coral Marine Park ಎಲ್ಲಿದೆ ಅಂತ ಕೇಳಿದ್ರೆ ನಿಮಗೆ ಗೊತ್ತಿರಬೇಕು, ನಿಯರ್ ಆಸ್ಟ್ರೇಲಿಯಾ. ಚುಚ್ಕಿ ಸಿ. ಚುಚ್ಕಿ ಸಿ ಈ ಸಲ ಸ್ವಲ್ಪ ಇಂಪಾರ್ಟೆಂಟು, ಯಾಕಂತಂದ್ರೆ ಅಲಸ್ಕಾ ರೀಜನಲ್ ಬರೋದಲ್ವಾ ಇದು, ಸೊ ಕೇಳೋ ಚಾನ್ಸಸ್ ಇರುತ್ತೆ. ಸೊ ಚುಚ್ಕಿ ಸಿ ಇಸ್ ಅ ಪಾರ್ಟ್ ಆಫ್ ಆರ್ಟಿಕ್ ಓಷನ್. ಅವರು ರಾಸ್ ಸಿ ಬಗ್ಗೆ ಕೇಳಿದ್ರಲ್ವಾ, ಯಾವ್ದ್ರದ್ದು ಪಾರ್ಟ್ ಅಂತ. ಈಗ ಚುಚ್ಕಿ ಸಿ ಅಥವಾ ಬೈಫಾಟ್ ಸಿ ಅಥವಾ ಈಸ್ಟ್ ಸೈಬೀರಿಯನ್ ಸಿ ಯಾವ್ದಾದ್ರು ಕೊಟ್ಬಿಟ್ಟು ಯಾವ್ದ್ರದ್ದು ಪಾರ್ಟ್ ಅಂತ ಕೇಳಬಹುದು. ಇದ್ರದ್ದು ರ್ಯಾಂಗಲ್ ಐಲ್ಯಾಂಡ್ ವೆಸ್ಟ್ ಅಲ್ಲಿ ಇದೆ, ನಾರ್ತ್ ಈಸ್ಟರ್ನ್ ಸೈಬೀರಿಯಾ, ನಾರ್ತ್ ವೆಸ್ಟರ್ನ್ ಅಲಾಸ್ಕಾ, ಬ್ಯೂಫರ್ಟ್ ಸಿ ಅಂಡ್ ಆರ್ಟಿಕ್ ಕಾಂಟಿನೆಂಟಲ್ ಸ್ಲೋಪ್. ಇದನ್ನ ಅಷ್ಟೊಂದೇನು ಇಂಪಾರ್ಟೆಂಟ್ ಇಲ್ಲ ಇವೆಲ್ಲವೂ, ಬಟ್ ಬೇರಿಂಗ್ ಸ್ಟ್ರೈಟ್ ಬಗ್ಗೆ ಒಂಚೂರು ನೋಡ್ಕೊಳ್ಳಿ. ದಿಸ್ ಇಟ್ಸ್ ಸಪ್ರೇಟ್ ಅಲಾಸ್ಕಾ ಅಂಡ್ ಸೈಬೀರಿಯಾನ ಬೇರಿಂಗ್ ಸ್ಟ್ರೈಟ್ ಸಪ್ರೇಟ್ ಮಾಡುತ್ತೆ. ದಿಸ್ ಇಸ್ ಇಂಪಾರ್ಟೆಂಟ್. ಸೌತ್ ಚೈನಾ ಸಿ. ಸೌತ್ ಚೈನಾ ಸಿ ಇತ್ತೀಚೆಗೆ ತುಂಬಾ ನ್ಯೂಸ್ ಅಲ್ಲಿ ಇರುತ್ತೆ, ಬಿಕಾಸ್ ಜಾಪನೀಸು ಪಾರ್ಷಲ್ ಐಲ್ಯಾಂಡ್ ನಮ್ದು ಅಂತಾರೆ, ಆಮೇಲೆ ಫಿಲಿಪೈನ್ಸ್ ಅವರು ಒಂದನ್ನ ಕ್ಲೇಮ್ ಮಾಡ್ತಾರೆ, ವಿಯೆಟ್ನಾಂ ಅವ್ರು ಒಂದು ಕ್ಲೇಮ್ ಮಾಡ್ತಾರೆ, ಚೈನಾದವ್ರು ಎಲ್ಲವೂ ನಮ್ದೇ ಅಂತಾರೆ. ಸೊ ಹಂಗಾಗಿ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಅಂಡ್ 1/3 ಆಫ್ ದ ವರ್ಲ್ಡ್ ಶಿಪ್ಪಿಂಗ್ ಸೇಲಿಂಗ್ ಥ್ರೂ ವಾಟರ್ ಇಟ್ ಹ್ಯಾಪನ್ಡ್ ಹಿಯರ್. ದಿಸ್ ಏರಿಯಾ ಇಸ್ ವೆರಿ ಇಂಪಾರ್ಟೆಂಟ್. ಇಲ್ಲಿ 9 ಇದಕ್ಕೆ 9 ಲೈನ್ ಅಂತ ಕರೀತಾರೆ. ರಿವರ್ ಸೋರ್ಸಸ್ ಆಂಗೋ, ಝೋಲಿಂಗ್, ಮೆಕಾಂಗ್, ಪಹಾಂಗ್, ಪ್ಯಾಂಪಾಂಗ್, ಪರ್ಲ್, ರಜಾಂಗ್, ರೆಡ್. ಇದನ್ನೆಲ್ಲ ಸ್ವಲ್ಪ ನೆನ್ಪಿಟ್ಕೊಳ್ಳಿ. ಯಾವ ಯಾವ ರಿವರ್ಸು ಸೌತ್ ಚೈನಾಗ್ ಬೀಳುತ್ತೆ ಅಂದಾಗ ಆಗ್ನೋ, ಜೆಲಂಗೋ, ಮೆಕಾಂಗ್, ಪಹಾಂಗ್ ಇವೆಲ್ಲ ಬೀಳುತ್ತೆ ಅಂತ ಹೇಳ್ಬೋದು. ಮತ್ತೆ ಬೇಸಿನ್ ಕಂಟ್ರೀಸ್ ಬ್ರೂನಿ, ಚೈನಾ, ಇಂಡೋನೇಷಿಯಾ, ಮಲೇಷಿಯಾ, ಫಿಲಿಪೈನ್ಸ್, ತೈವಾನ್, ವಿಯೆಟ್ನಾಂ. ಬ್ರೂನಿ, ಚೈನಾ, ಇಂಡೋನೇಷಿಯಾ, ಮಲೇಷಿಯಾ, ಫಿಲಿಪೈನ್ಸ್, ತೈವಾನ್, ವಿಯೆಟ್ನಾಂ. ಸೊ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ನಿಮ್ಮ ಫೆಲೋಮೇಟ್ಸ್ಗೂ ಶೇರ್ ಮಾಡಿ. ಎಸ್ಪೆಷಲಿ ಪಾಪ ಪಿ ಸಿ ಅವರು ಸ್ವಲ್ಪ ಈಗ ಎಕ್ಸಾಮು ಕೆ ಇ ಅವ್ರಿಗೆ ವಹಿಸಿರೋದ್ರಿಂದ ಹೇಗಿರುತ್ತೆ ಅಂತ ಸ್ವಲ್ಪ ಅವರು ಬೇಜಾರು ಮಾಡ್ಕೊಳ್ತಾ ಇರ್ತಾರೆ ಅಥವಾ ಸ್ವಲ್ಪ ಪ್ಯಾನಿಕ್ ಆಗಿರ್ತಾರೆ. ದಯವಿಟ್ಟು ನಿಮ್ಮ ಫ್ರೆಂಡ್ಸ್ ಯಾರ್ಯಾರು ಪಿ ಸಿ ಪ್ರಿಪೇರ್ ಆಗ್ತಿದ್ದಾರೆ ಅವ್ರಿಗೂ ಕೂಡ ಈ ವಿಡಿಯೋನ ಕಳಿಸಿ. ದಟ್ಸ್ ಆಲ್ ಫಾರ್ ದ ಡೇ. ಆ್ಯಂಡ್ ದಿಸ್ ಈಸ್ ಒನ್ ಆಫ್ ದ ಕ್ವಿಕ್ ರಿವಿಷನ್ ಸೀರೀಸ್ ಅಲ್ಲಿ ಒನ್ ಆಫ್ ದ ಮೇಜರ್ ಟಾಪಿಕ್. ಯಾಕೆಂದ್ರೆ ಸೀಸ್ಗಳ ಬಗ್ಗೆನೂ ಕ್ವಶನ್ ಇದುವರೆಗೂ ಕೇಳಿದ್ದಾರೆ, ಮುಂದೆನೂ ಕೇಳ್ತಾ ಇರ್ತಾರೆ. ಸೊ that's all for the day. We'll see you in the next video. Thank you one and all.